ಸ್ವೀಟಿ ಬೆಡ್ ಮೇಲೆ ಟಾಮ್ ಮಲಗಿದ್ದ ಇವತ್ತು. ಹಾಯ್ ಎಲ್ಲೋ ನಮಸ್ತೆ. ನೆನ್ನೆ ಮಿನಿ ವ್ಲಾಗ್ ನ ಪಾರ್ಟ್ 2 ವಿಡಿಯೋ ಆಗಿರುತ್ತಿದ್ದು. ಬಂದಿದ್ ಕೆಲಸನ ಮುಗಿಸ್ಕೊಂಡು ನಾನು ಮತ್ತೆ ನಮ್ಮ ಅಕ್ಕ ಬಸ್ ಹತ್ತಿದ್ವಿ. ನಮ್ಮ ಅಕ್ಕ ಬೆಂಗಳೂರಿಗೆ ಟಿಕೆಟ್ ತಗೊಂಡ್ರೆ ನಾನು ಬೆಳ್ಳೂರು ಕ್ರಾಸ್ಗೆ ಟಿಕೆಟ್ ತಗೊಂಡೆ. ಆಯ್ತು. ಆಮೇಲೆ ಏನಂದ್ರೆ ಹುಡುಗಿರ್ ಬ್ಯಾಗ್ ಅಲ್ಲಿ ಮೇಕಪ್ ಸೆಟ್ ಇದ್ರೆ ನಮ್ ಬ್ಯಾಗ್ ಅಲ್ಲಂತೂ ಚಿಪ್ಸ್ ಗಳೇ ಇದ್ದು. ಈ ಚಿಪ್ಸ್ ನ ತಿನ್ ಮುಗಿಸೋವರೆಗೂ ನನ್ಗಂತೂ ಸಮಾಧಾನ ಆಗಲ್ಲ ಅಂತ ತಿಂತಾ ಇದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಕೆಲವರಂತೂ ಬಸ್ಸಲ್ಲಿ ಹೋಗುವಾಗ ಈ ರೀತಿ ಪಟಪಟ ಅಂತ ಹೋಗೋ ಮನೆಗಳನ್ನ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಇನ್ನ ಕೆಲವರು ಅಂತೂ ನಿದ್ದೆ ಮಾಡಿ ಟೈಮ್ ಪಾಸ್ ಮಾಡ್ತಾರೆ. ಇನ್ ಕೆಲವ್ರು ಇರ್ತಾರೆ ನಮ್ ತರ. ಹೊರಗಡೆ ಬಂದಾಗ ಈ ವೆದರ್ಗೆ ಛತ್ರಿ ಅಂತೂ ಬೇಕೇ ಬೇಕು ಬಿಡಿ. ನಮ್ಮ ಅಕ್ಕಂಗೆ ಟಾಟಾ ಬೈ ಬೈ ಹೇಳಿ ನನ್ ಕಂದಮ್ಮ ಇರೋ ಜಾಗಕ್ಕೆ ಬಂದೆ. ಬಂದಾದ್ಮೇಲೆ ನಮ್ಮ ಮನೆ ಕಡೆ ಹೋಗೋದು ಇದ್ದೇ ಇದೆಯಲ್ಲ. ಬಂದಿದ ತಕ್ಷಣ ಈ ಕಳ್ಳ ಟಾಮ್ ನ ನೋಡಿದೆ. ಈ ಟಾಮ್ ನಮ್ ಸ್ವೀಟಿ ಬೆಡ್ ಮೇಲೆ ಮಲ್ಗವನೆ. ಅದಕ್ಕೆ ನಾನೇನ್ ಹೇಳ್ತೀನಿ ಕೇಳಿ ಇವನಿಗೆ. ಸ್ವೀಟ್ ಇದು ಕಣಪ್ಪ, ಇದು ಹಾಸಿಗೆ ನೋಡಿದ್ರೆ ಹತ್ತು ಬಿಡ್ತಾಳೆ. ಎದಳಪ್ಪ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಟಾಮ್ಗೆ ಬಾಯಿ ಹೇಳಿ ನಾನು ಮತ್ತೆ ನಮ್ಮಮ್ಮ ಮತ್ತೆ ನನ್ನ ಕಂದಮ್ಮನ್ ತಗೊಂಡು ಸಂತೆಗೆ ಬಂದ್ವಿ. ಓಹೋ, ಜನಸಾಗರ. ಈ ಜನಸಾಗರದಲ್ಲಿ ನಮಗೆ ಬೇಕಾದಂತಹ ತರಕಾರಿ, ಸೊಪ್ಪು ಮತ್ತೆ ಕಡಲೆಪುರಿನ ಮನೆಗೆ ತಂದ್ವಿ. ಮನೆ ಹತ್ರ ಬಂದಿದ ತಕ್ಷಣ ನಮ್ಮಮ್ಮ ಸೀಬೆಹಣ್ಣು ಕೀಳ್ತಾವ್ರೆ. ಎಡಗೈಯಲ್ಲಿ ನಮ್ಮಮ್ಮ ಸೀಬೆಹಣ್ಣ ತಿಂದ್ರೆ ಬಲಗೈಯಲ್ಲಿ ಸೀಬೆಹಣ್ಣ ಬೀಳ್ಸಿದ್ರು. ನನಗೂ ಕೂಡ ಒಂದು ಬಿತ್ತು. ಈ ಹಣ್ಣಿನ ಹೆಸರು ಏನು ಅಂತ ಗೊತ್ತಿರೋರು ಕಮೆಂಟ್ ಮಾಡಿ, ಗೊತ್ತಿಲ್ಲದೆ ಇರೋರು ಕಮೆಂಟ್ ನ ಓದಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮಿನಿ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.